ಚಿಕ್ಕ ಮಕ್ಕಳು ವಯಸ್ಸಾದವರು ಈ ಥರದವರು ಊಟ ಇಷ್ಟಪಡೋದಲ್ಲ ಅಂಥವ್ರು ಒಂದು ಪಕ್ಕ ಇಷ್ಟ ಆಗುತ್ತೆ ನಿಜ ಚೆನ್ನಾಗಿದೆ ಬಿಕಾಸ್ ಡಿಫ್ರೆಂಟ್ Emotional damage. ಡಿಫ್ರೆಂಟ್ ನಾಲ್ಗೇನೆ ತಿರುಗ್ತಾ ಇಲ್ಲ ಹೊರಳ್ತಾ ಇದೆ. ಇಡ್ಲಿ ಜೊತೆಗೆ ಅವಲಕ್ಕಿ, ಈ ಹೆಸರು ಕಾಳು ಜೊತೆಗೆ ಅವಲಕ್ಕಿ ಬೆಸ್ಟ್ ಅಂತ ಹೇಳಲ್ಲ, ಟ್ರೈ ಮಾಡ್ಬೋದು. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೀನಪ್ಪ ಅಂದರೆ ಮಂಗಳೂರು ಬಲ್ಮಠ ಆರ್ಯ ಸಮಾಜ ರೋಡಲ್ಲಿ ಕಳೆದ 72 ವರ್ಷಗಳಿಂದ ಲೋಕಲಿ ಪಾಪ್ಯುಲರ್ ಆಗಿರೋಂಥ ಜಾಗಕ್ಕೆ ಬಂದಿದ್ದೀನಿ. ಜಾಗದ ಹೆಸರು ಏನಪ್ಪ ಅಂದರೆ ಇಂದಿರಾ ಭವನ್ ಅಂತ. ಇಲ್ಲಿ ಸುಮಾರು ಡಿಫ್ರೆಂಟ್ ಕೈಂಡ್ ಆಫ್ ಬ್ರೇಕ್ಫಾಸ್ಟ್ ಐಟಮ್ನ ಸರ್ವ್ ಮಾಡ್ಕೊಂಬರ್ತಾರೆ. ಯಾವ ರೀತಿಯಪ್ಪ ಅಂತಂದರೆ ಈ ಉಪ್ಪಿಟ್ಟಿಗೆ ಅವಲಕ್ಕಿ ಹಾಕೋದು, ಜೊತೆಗೆ ಹೆಸರು ಕಾಳಿಗೆ ಅವಲಕ್ಕಿ ಹಾಕ್ಕೊಡ್ತಾರಂತೆ, ಜೊತೆಗೆ ರಾಗಿ ಮಣ್ಣಿ ಕೂಡ ಬೆಳಬೆಳಗ್ಗೆ ಸಿಗುತ್ತೆ ಅಂತ ಕೇಳಿದ್ದೀನಿ. ಲೋಕಲ್ ಐಡ್ಸ್ ಕೂಡ ಒಂದು ಜಾಗನ ಸಜೆಸ್ಟ್ ಮಾಡಿದ್ರು. ಹೋಗಿ ಸರ್ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರು. ಅದಕ್ಕೆ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದೊಂದು ಓಲ್ಡ್ ವೈಬಲ್ಲಿ ನಾಸ್ಟಾಲಜಿಕಲ್ ಫೀಲಲ್ಲಿ ರನ್ ಮಾಡ್ಕೊಂಡ್ಬರ್ತಾರಂಥ ಒಂದು ರೆಸ್ಟೋರೆಂಟು. ಹೋಗೋಣ, ಓನರ್ನ ಮಾತಾಡ್ಸೋಣ, ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇವರ ಫುಡ್ ಐಟಮ್ ಕೂಡ ಟ್ರೈ ಮಾಡೋಣ. ಇನ್ನು ಇವರ ಟೈಮಿಂಗ್ಸು ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೂ ರನ್ ಮಾಡ್ಕೊಂಬರ್ತಾರೆ, ಮತ್ತು ಸಂಜೆ 3 ಗಂಟೆಯಿಂದ ರಾತ್ರಿ 9-9:30ವರೆಗೂ ರನ್ ಮಾಡ್ಕೊಂಬರ್ತಾರೆ. ಜಸ್ಟ್ ತಿಂಡಿ ಐಟಮ್ಗಳು ಮಾತ್ರ ಸಿಗೋದು. ಹೋಗಿ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಇಂದಿರಾ ಭವನಲ್ಲಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ. ಒಂದು ತುಪ್ಪ, ಜಾಗಕ್ಕೆ ಬಂದಿದ್ದೀವಿ. ಒಂದು ನಾಸ್ಟಾಲಜಿಕಲ್ ರೆಸ್ಟೋರೆಂಟು. 1952ರಲ್ಲಿ ಶುರುವಾಗಿರುವಂಥ ಜಾಗ. ನೋಡಿದ್ರೆ ಆ ವೈಬು ಅಟ್ರಾಕ್ಟ್ ಮಾಡುತ್ತೆ. ಇಲ್ಲಿ ತುಂಬ ಸ್ಪೆಷಲ್ ಐಟಮ್ಸ್ಗಳಿದೆ. ಫಸ್ಟ್ ನಾವು ಆರ್ಡ್ರ್ ಮಾಡೋಣ. ಸರ್ ಪಕ್ಕದಲ್ಲಿ ಆರ್ಡ್ರ್ ತಗೋತಾ ಇದ್ದಾರೆ, ಬ್ಯುಸಿ ಇದ್ದಾರೆ. ತುಂಬ ಫ್ಯಾಮಿಲೀಸು ವಯಸ್ಸಾದವರೆಲ್ಲ ಬಂದು ಇಡ್ಲಿ ಅದು ಇದೆಲ್ಲ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಸ್ಪೆಷಲ್ ಐಟಮ್ ಅಂತಂದರೆ ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ಸರಿ ಇಲ್ಲ, ಅವಲಕ್ಕಿ ಉಪ್ಪಿಟ್ಟು ಕೇಳಿದ್ದೀನಿ. ಉಪ್ಪಿಟ್ಟು ಅವಲಕ್ಕಿ ಬ್ಯುಸಿ ಆಗ್ತದೆ. ಉಪ್ಪಿಟ್ಟು ಅವಲಕ್ಕಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಉಪ್ಪಿಟ್ಟು ಹಾಕಿ ಅದ್ರ ಮೇಲೆ ಅವಲಕ್ಕಿನ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡೋಣ. ಏನೇನಿದೆ ಅಣ್ಣ ಮೇನಾಗಿ? ಪದಿಂಗಿ ಅವಲಕ್ಕಿ ಅಂದರೆ ಹಾಂ, ಓಕೆ ಓಕೆ. ಅದು ಬಿಟ್ಟರೆ ಓಕೆ ಓಕೆ, ಇಡ್ಲಿ ವಡ. ಓಕೆ, ನಮಗೆ ಮೇನಾಗಿ ಏನು ತೊಗೊಳಕ್ಕೆ ಹೇಳ್ತೀರಾ? ಉಪ್ಪಿಟ್ಟು ಅವಲಕ್ಕಿ ಒಂದು ಕೊಡಿ. ಸಜ್ಜಿಗೆ ರೊಟ್ಟಿ. ಹಾಂ, ಸಜ್ಜಿಗೆ ರೊಟ್ಟಿ. ಪದಿಂಗಿ ಅಂದರೆ ಹೆಸರು ಕಾಳು. ಹೆಸರು ಕಾಳು ಕೊಡಿ. ಹಾಂ, ಅದು ಬಿಟ್ಟರೆ ಸೇಮಿಗೆ ಅದು ಬೇಡ ಅನ್ಸುತ್ತೆ. ನಾರ್ಮಲಾಗಿ ನೀವು ಅದೇ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ, ಅದು ಹೆಸರು ಕಾಳದೊಂದು. ಆಮೇಲೆ ದೋಸೆ ಟೈಪ್ ಚಿಕ್ಕದು ದೋಸೆ, ಮಿನಿ ದೋಸೆ ಅಂತಲ್ಲಿ ಸಜ್ಜಿಗೆ ರೊಟ್ಟಿ, ರಾಗಿ ಮಣ್ಣಿ. ಇಷ್ಟು ತಗೊಬನ್ನಿ, ಬೇಕಾದ್ರೆ ನಾನು ಆರ್ಡ್ರ್ ಮಾಡ್ಕೊತೀನಿ. ಓಕೆ, ಐಟಮ್ನ ಆರ್ಡ್ರ್ ಮಾಡಿದ್ದೀವಿ, ತಗೊಬರ್ಬೇಕು. ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಹಂಗೆ ಹಾಕಿ ಏನೋ ಸಾಂಬಾರು ಬೇಕಾದ್ರೆ ಸಾಂಬಾರು, ಚಟ್ನಿ ಬೇಕಾದ್ರೆ ಚಟ್ನಿ ಹಾಕ್ಕೊಡ್ತಾರೆ. ಸ್ಪೆಷಲ್ ಏನಂತಂದ್ರೆ ಹಸಿರು ಕಾಳಿಗೆ ಇದು ಹಾಕ್ಕೊಡ್ತಾರೆ, ಅದು ಅವಲಕ್ಕಿನ. ಜೊತೆಗೆ ಇಡ್ಲಿಗೆ ಅವಲಕ್ಕಿನ ಅಂದರೆ ಆಯಿಲ್ ಫ್ರೈ ಆಗಿರೋಂಥ ಅವಲಕ್ಕಿನ ಹಾಕ್ಕೊಡ್ತಾರೆ. ಬರಲಿ, ಐಟಮ್ ತೊಗೊಂಡು ಟ್ರೈ ಮಾಡೋಣ. ಐಟಮ್ ಬಂದಾಗಿದೆ. ಫಸ್ಟ್ ಏನು ತೊಗೊಂಡಿದ್ದೀವಿ ಅಂತಂದರೆ ಪದಂಗಿ, ಅಂದರೆ ಹೆಸ್ರು ಕಾಳನ್ನ ಬೇಯಿಸ್ಬಿಟ್ಟು ಅದಕ್ಕೆ ನಾವು ಬೇಕಾದ್ರೆ ಇದು ಹಾಕ್ಕೊಂಡು ತಿನ್ಬೋದು ಅವಲಕ್ಕಿನ. ಈ ಕಡೆ ಅದಕ್ಕಂತಲೇ ಅವಲಕ್ಕಿ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಸಜ್ಜಿ ರೊಟ್ಟಿ, ಚಿಕ್ಕದಾಗಿರೋಂಥ ಪುಟಾಣಿ ರೊಟ್ಟಿ, ಅದಕ್ಕೆ ಸ್ವಲ್ಪ ಚಟ್ನಿ ಕೊಟ್ಟಿದ್ದಾರೆ. ನನ್ನ ಫೇವ್ರೆಟ್ಟು ರಾಗಿ ಮಣ್ಣಿ. ಸಿಗಲ್ಲ ಅಂತ ಹೇಳಿದ್ರು, ಕೊನೆಗೆ ಯಾರೋ ಕಸ್ಟಮರ್ನ ಕಿತ್ಕೊಬಂದು ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಆ್ಯಸ್ ಯೂಶುವಲ್ ಮಸಾಲ ವಡೆ. ಈ ಕಡೆ ಬಂದರೆ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟಲ್ಲ, ಉಪ್ಪಿಟ್ಟು ಅವಲಕ್ಕಿ. ಉಪ್ಪಿಟ್ಟಿಗೆ ಈ ಆಯಿಲಲ್ಲಿ ಫ್ರೈ ಮಾಡಿರೋಂಥ ಅವಲಕ್ಕಿನ ಹಾಕ್ಕೊಡ್ತಾರೆ. ಫಸ್ಟು ನಾವು ನನ್ನ ಫೇವ್ರೆಟ್ಟು ರಾಗಿ ಮಣ್ಣಿಂದನೇ ಹೋಗ್ಬೋಣ. ವಾವ್, ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಬಿಸಿ ಆಗಿದ್ದರೆ ಇನ್ನೂ ಸಖತ್ತಾಗಿದ್ದಿರೋದು. ಒಂದು ಬೈಟ್ ಹೋಗೋಣ. ಕೇಸರಿ ಬಾತ್ ತಿಂದರೆ ಹೆಂಗಿರುತ್ತೋ ಹಂಗೆ ಇದೆ. ಆ ಸ್ವೀಟ್ನೆಸ್ಸು ಬ್ಯಾಲೆನ್ಸ್ ಆಗಿದೆ, ಗಂಟ್ಲಲ್ಲಿ ತಡೀತಾ ಇದೆ. ಸ್ಮೂತಾಗಿರೋಂಥ ರಾಗಿ ಎಲ್ಲ ನೀಟಾಗಿ ಇದು ಮಾಡಿರ್ತಾರೆ, ಬೇಯಿಸಿರ್ತಾರಲ್ಲ, ಒಂಥರ ಕ್ರೀಮ್ ಇದೆ ಗೊತ್ತಾ, ಚಿಕ್ಕ ಕ್ರೀಮ್ ಯಾವ ಥರ ಬರ್ತೋ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಇದೆ. ಮಾತಾಡೋ ಕೂಡ ಆಗ್ತಾಯಿಲ್ಲ, ಆ ರೇಂಜ್ಗೆ ಗಂಟ್ಲಲ್ಲಿ ತಗೊಳ್ತಿದೆ. ಇನ್ನೊಂದು ಬೈಟು.
ಈ ಮಣ್ಣಿ ಈ ಗಿನ್ನು ನನ್ನ ಪರ್ಸನಲ್ ಫೇವ್ರೇಟ್. ಎಲ್ಲೋದ್ರೂ ಟ್ರೈ ಮಾಡ್ತೀನಿ, ಹುಡ್ಕೊಂಡೋಗಿ ತಿಂತೀನಿ. ನಾನು ಬಂದಿರೋ ಟೈಮಲ್ಲಿ ಲಾಸ್ಟ್ ಒಂದೇ ಒಂದು ಸಿಕ್ತು. ಬೆಸ್ಟಾಗಿದೆ. ಆ ಬೆಲ್ಲದ ಫ್ಲೇವರ್ ಗೊತ್ತಾಗುತ್ತೆ. ಇವರು ಸಕ್ಕರೆ ಗಿರೆಲ್ಲ ಯೂಸ್ ಮಾಡಿರಲ್ಲ, ಎಕ್ಸಾಕ್ಟ್ ಬೆಲ್ಲ ಯೂಸ್ ಮಾಡಿರ್ತಾರೆ. ಅದರ ಫ್ಲೇವರು, ಅದರ ಅರೋಮಾ ಬಾಯಿಗೆ ಇಟ್ಟ ತಕ್ಷಣ ಗೊತ್ತಾಗುತ್ತೆ. ಬೆಸ್ಟಾಗಿರೋಂಥ ರಾಗಿ ಮಣ್ಣಿ, ಸ್ವಲ್ಪ ಬಿಸಿ ಬಿಸಿಯಾಗಿರೋಂಥ ಅಲ್ಟಿಮೇಟ್. ಬಂದರೆ ಮಸ್ಟ್ ಟ್ರೈ ಮಾಡಿ. ನೆಕ್ಸ್ಟ್ ಐಟಮು ಯಾವ್ದು ಹೋಗೋಣ? ಸಜ್ಜಿ ರೊಟ್ಟಿ, ಪುಟಾಣಿ ರೊಟ್ಟಿ. ಥಿಕ್ನೆಸ್ ನೋಡಿ ಒಳ್ಳೆ ಇಡ್ಲಿ ಇದ್ದಂಗಿದೆ. ಲೈಟಾಗಿ ಸ್ಪಾಂಜ್ ಸ್ಟ್ರಕ್ಚರ್ ಇದೆ. ಒಳಗಡೆ ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ಬ್ರೇಕ್ ಮಾಡ್ಕೊಂಡು, ಸ್ವಲ್ಪ ಆಯಿಲ್ ಜಾಸ್ತಿ ಬ್ರೇಕ್ ಮಾಡಿಕೊಂಡು ನೋಡಿ, ಸ್ಪಾಂಜ್ ಇದ್ದಂಗಿದೆ. ಒಳಗಡೆ ಗ್ಯಾಪ್ ಇರುತ್ತಲ್ಲ, ಅದರಿಂದ ಸ್ಪಾಂಜ್ ಸ್ಟ್ರಕ್ಚರ್ ಬರುತ್ತೆ. ಹಾಗೆ ಸ್ವಲ್ಪ ನೀರು ಚಟ್ನಿ ಜೊತೆಗೆ ಮಿಕ್ಸ್ ಹೊಡೆದ್ಬಿಟ್ಟು ತಿನ್ನೋಣ. ಲೈಟಾಗಿ ಆ ಪಡ್ಡು ತಿಂದರೆ ಯಾವ ಥರ ಟೇಸ್ಟ್ ಬರುತ್ತೋ ಸೇಮ್ ಅದೇ ಥರನೇ ಇದೆ. ಲೈಟಾಗಿ ಆ ದೋಸೆ ಫ್ಲೇವರು, ದೋಸೆ ಥರ ಲೈಟಾಗಿದ್ರು ಕೂಡ ಆ ಪಡ್ಡು ಎಸೆನ್ಸ್ ಜಾಸ್ತಿ ಇದೆ. ಓಕೆ ಅದರಲ್ಲೇ ಕೊಟ್ಬಿಡ್ತೀರಲ್ವಾ, ಆ ದೋಸೆ ಎಸೆನ್ಸು, ಆ ಪಡ್ಡು ಎಸೆನ್ಸ್ ಜಾಸ್ತಿ ಗೊತ್ತಾಗುತ್ತೆ. ಲೈಟಾಗಿ ದೋಸೆ ಥರ ಇದ್ದರೂ ಕೂಡ ಹೊರಗಡೆ ಅಂತ ಆ ಈರುಳ್ಳಿ ಪ್ರತಿಯೊಂದು ಬೈಟಲ್ಲಿ ಕೂಡ ಸಿಗ್ತಾ ಇರುತ್ತೆ. ಚಿಕ್ಕ ಚಿಕ್ಕದಾಗಿ ನೆಟ್ಟೆ ಕಟ್ ಮಾಡಿ ಹಾಕಿರ್ತಾರಲ್ಲ, ಆ ಲೈಟಾಗಿ ಆ ಒಂದು ಈರುಳ್ಳಿ ಕರ್ಮದ ಸಿಗ್ತಾರೆ. ಮಜಾ ಇದೆ. ಆಚೆ ರೋಸ್ಟ್ ಆಗಿರೋದು ಇನ್ನೂ ಕೂಡ ಸಖತ್ತಾಗಿದೆ. ಹುಳಿ ಇಲ್ಲ, ಫ್ರೆಶ್ ಆಗಿರೋಂಥ ಇಟ್ಟು ಆ ಒಂದು ಕಣಕ್ಕೆ ಆ ಹುಳಿ ಗೊತ್ತಾಗಲ್ಲ. ಗೊತ್ತಾ, ಒಂದು ತಿಂದ್ರಂತೂ ಆಗಲ್ಲ, ಒಂದು 3-4 ತಿನ್ಬೋದು. ಆ ಥರ ಟೇಸ್ಟ್ ಇದೆ, ಮಜಾ ಇದೆ, ಬೆಸ್ಟಾಗಿದೆ. ನೆಕ್ಸ್ಟು ಅವಲಕ್ಕಿ ಉಪ್ಪಿಟ್ಟು, ಅಥವಾ ಉಪ್ಪಿಟ್ಟು ಅವಲಕ್ಕಿ. ಉಪ್ಪಿಟ್ಟು ಅದ್ರ ಮೇಲೆ ಆಯಿಲಲ್ಲಿ ಫ್ರೈ ಮಾಡಿರುವಂಥ ಅವಲಕ್ಕಿ, ಡಿಫ್ರೆಂಟ್ ಕಾಂಬೋ. ದೋಸೆ ಜೊತೆಗೆ ಉಪ್ಪಿಟ್ಟು ಟ್ರೈ ಮಾಡಿದ್ದೀನಿ, ಫಸ್ಟ್ ಟೈಮು ಅವಲಕ್ಕಿ ಜೊತೆಗೆ ಉಪ್ಪಿಟ್ಟು ಟ್ರೈ ಮಾಡ್ತಾ ಇರೋದು. ಹಾಗೆ ಸ್ವಲ್ಪ ತೊಗೊಂಡು ಪೀಸ್ ಮಾಡಿಕೊಂಡು ಲೈಟಾಗಿ ಅವಲಕ್ಕಿ ಹಾಕ್ಕೊಂಡು, ಏನೋ ಹೆಸರು ಹೇಳ್ತಾರೆ ಇದ್ರ ಹೆಸರು, ಅವ್ರನ್ನ ಕೇಳಿ ನಾನು ಹೇಳ್ತೀನಿ. ತಿನ್ನೋಣ. ಚೆನ್ನಾಗಿದೆ. ಉಪ್ಪಿಟ್ಟು ಜೊತೆ ಲೈಟಾಗಿ ಅವಲಕ್ಕಿ ಮರ್ಜಾದರೆ ಲೈಟ್ ಸ್ವೀಟ್ನೆಸ್ ಗೊತ್ತಾಗುತ್ತೆ. ಜೊತೆಗೆ ಉಪ್ಪಿಟ್ಟಲ್ಲಿ ನಿಮಗೆ ಹಸಿಮೆಣಸಿನ್ಕಾಯಿ ಖಾರ ಲೈಟಾಗಿ ಗೊತ್ತಾಗುತ್ತೆ. ಬಟ್ ಜಾಸ್ತಿ ನಿಮಗೆ ಹೆಚ್ಚಾಗಿ ಗೊತ್ತಾಗೋದು ನಿಮಗೆ ಸ್ವೀಟು, ಲೈಟಾಗಿ ಉಪ್ಪಿಟ್ಟು ಫ್ಲೇವರು. ಸಜ್ಜಿಗೆ ಬಜಿಲ್ ಅಂತ ಕರೀತಾರಂತ ಇದನ್ನ. ಕೊನೆಗೂ ಹೆಸರನ್ನ ಕೇಳಿ ತಿಳ್ಕೊಂಡೆ. ಕಾಂಬಿನೇಷನ್ ಅವಲಕ್ಕಿ ಆಯಿಲ್ ಫ್ರೈ ಮಾಡಿ ಲೈಟಾಗಿ ಖಾರ ಉಚ್ಚಿರ್ತಾರಲ್ಲ, ಅದ್ರ ಎಸೆನ್ಸ್ ಜಾಸ್ತಿ ಗೊತ್ತಾಗುತ್ತೆ. ಬಟ್ ಖಾರ ಅನ್ಸಲ್ಲ. ಉಪ್ಪಿಟ್ಟು ಜೊತೆ ತಿಂದಾಗ ಸ್ವೀಟಿಶ್ ಫ್ಲೇವರ್ ಕೊಡುತ್ತೆ. ಚಿಕ್ಕ ಮಕ್ಕಳು, ವಯಸ್ಸಾದವರು, ಈ ಥರದವರು ಊಟ ಇಷ್ಟಪಡೋದಲ್ಲ ಅಂಥವ್ರು ಒಂದು ಪಕ್ಕ ಇಷ್ಟ ಆಗುತ್ತೆ. ನಿಜ ಚೆನ್ನಾಗಿದೆ, ಬೆಸ್ಟಾಗಿದೆ, ಮಸ್ಟ್ ಟ್ರೈ. ನೆಕ್ಸ್ಟು ಹಸಿರು ಕಾಳನ್ನ ಆಸ್ ಯೂಶುವಲ್ ಬೇಯಿಸ್ಬಿಟ್ಟು ಅದಾದಮೇಲೆ ಒಗ್ಗರಣೆ ಹಾಕ್ತಾರೆ. ಕೊಬ್ಬರಿ ತುರಿ, ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಮಾಡ್ತಾರೆ. ಪದಂಗಿ ಅಂತ ಕರೀತಾರೆ. ನೀವೀಕೆ ಇದಕ್ಕೆ ಬೇಕಾದರೆ ಇದು ಹಾಕೊಂಡು ತಿನ್ಬೋದು, ಸೆಪ್ರೇಟಾಗಿ ತಿನ್ಬೋದು. ಫಸ್ಟು ನಾವು ಸ್ವಲ್ಪ ತಗೊಂಡು ಹಂಗೆ ಟ್ರೈ ಮಾಡೋಣ. ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿರ್ತಾರೆ. ಹೌದಾ, ಈರುಳ್ಳಿ ಹಾಕಿರೋದ್ರಿಂದ, ಕೊಬ್ಬರಿ ಹಾಕಿರೋದ್ರಿಂದ ಆ ಸ್ವೀಟ್ ಟೆಕ್ಸ್ಚರ್ ಗೊತ್ತಾಗುತ್ತೆ. ತಿನ್ಬೇಕಾದ್ರೆ ತಿಂತಾನೆ ಇರ್ಬೇಕನ್ಸುತ್ತೆ. ಒಂದೇ ಬೈಟ್ಗಳು ಸ್ಯಾಟಿಸ್ಫೈ ಆಗಲ್ಲ. ಮಸ್ತಾಗಿದೆ. ನಾರ್ಮಲಾಗಿ ಮನೇಲಿ ಕೂಡ ಇದ್ದರೆ ಟ್ರೈ ಮಾಡ್ಕೋಬೋದು. ಸಿಂಪಲಾಗಿ ಬೇಯಿಸ್ಬಿಟ್ಟು ಅದು ಕೊಬ್ಬರಿ ತುರಿ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ನಿಜ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಬಾಜಿಲ್ ಅಂದರೆ ಈ ಅವಲಕ್ಕಿ ಒಗ್ಗರಣೆ ಸ್ವಲ್ಪ ತಗೊಂಡು ತಿನ್ನೋಣ. ಇದು ಕೂಡ ಟ್ರೈ ಮಾಡ್ತಾ ಇರ್ತಾರೆ, ತುಂಬ ಫೇಮಸ್ಸು. ಹೆಂಗಿದೆ ಗೊತ್ತಾ, ಈ ಹೆಸರುಗಳಿಗೆ ಈ ಶುಗರ್ ಹಾಕೊಂತಿದ್ದು ಹೆಂಗಿರುತ್ತೋ ಸೇಮ್ ಹಂಗೆ ಇದೆ. ಸಿಕ್ಕಾಪಟ್ಟೆ ಸ್ವೀಟು. ಮೊದಲೇ ಇದು ಸ್ವೀಟ್ ಆಗಿದೆ, ಅದ್ರ ಜೊತೆ ಇದು ಮಾಡಿದ್ರೆ ಇನ್ನೂ ಸ್ವೀಟು, ಡಬಲ್ ಬೂಸ್ಟು. ನಿಜ ಒಂದೊಳ್ಳೆ ಬೆಸ್ಟು ಫುಡ್ಸ್ ಅಂತ ಹೇಳ್ತೀನಿ. ಇಡ್ಲಿ ಜೊತೆಗೆ ಅವಲಕ್ಕಿ, ಈ ಹೆಸರುಗಳ ಜೊತೆಗೆ ಅವಲಕ್ಕಿ, ಬೆಸ್ಟ್ ಕಾಂಬಿನೇಷನ್. ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಆಗಿ ಸಿಕ್ಕಾಪಟ್ಟೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದರೆ ಅವಲಕ್ಕಿ ಜೊತೆ ಉಪ್ಪಿಟ್ಟು
ಅವಲಕ್ಕಿ ಜೊತೆಗೆ ಈ ಹೆಸರುಕಾಳು ರಾಗಿ ಮಣ್ಣಿ ಮಸ್ತ್ ಟ್ರೈ ಮಾಡಿ. ರೊಟ್ಟಿ ಕೂಡ ಚೆನ್ನಾಗಿತ್ತು, ಸಜ್ಜಿ ರೊಟ್ಟಿ. ಲಾಸ್ಟ್ ಜಮ್ಮ ಆಸ್ ಯೂಶುವಲ್ ನಾವು ಬೆಂಗಳೂರು ಸೈಡು ಮಸಾಲ ವಡೆ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ವಿಷ್ಣು ಪ್ರಸಾದ್ ಉಡುಪ. ಇಂದ್ರ ಭವನ್ ಯಾವಾಗ ಶುರುವಾಗಿದ್ದು ಸರ್? ಇದು 1952 ಅಲ್ಲಿ. ಯಾರು ಶುರು ಮಾಡಿದ್ದು? ಅಜ್ಜ ಶುರು ಮಾಡಿದ್ದು. ಯಾರು? ಅಜ್ಜ. ಒಂದು ಆಚಾರ್ಯ? ಅಜ್ಜ ನನ್ನ ಅಜ್ಜ. ನಿಮ್ಮ ಅಜ್ಜ ಶುರು ಮಾಡಿದ್ದು? ರಘುರಾಮ್ ಉಡುಪ ಹೇಳಿ. ಓಕೆ, ಇದೇ ಜಾಗದಲ್ಲಿ ಮಾಡಿದ್ರಾ? ಓಕೆ. ಈಗ ನೀವು ರನ್ ಮಾಡ್ಕೊಂಡ್ ಬರ್ತೀರಾ? ಹೌದು. ಇದೇ ಜಾಗದಲ್ಲಿ ಆಕ್ಚುಲಿ ಅಲ್ಲ, ಇನ್ನೊಂದು ಆಚೆ ಇತ್ತು ಆಕ್ಚುಲಿ. ಫ್ರಮ್ 50 meters ಫ್ರಮ್ ಹಿಯರ್. ಓಕೆ. ಸೊ 7 years ಬ್ಯಾಕ್ ವಿ ಶಿಫ್ಟೆಡ್ ಹಿಯರ್. ಓಕೆ. ಅಲ್ಲಿ ನಾವು ರೆಂಟಲ್ಲಿ ಇದ್ದದ್ದು. ಓಕೆ. ಅಲ್ಲಿ ಹೊಸ ಬಿಲ್ಡಿಂಗ್ ಬಂತು, ಅದಕ್ಕೆ ಈ ಕಡೆ ಶಿಫ್ಟ್ ಆಗಿದೆ. ತುಂಬಾ ಒಳಗಡೆ ಇದೆಯಲ್ಲ ಸರ್, ಆದ್ರೂ ಬರ್ತಾ ಇದ್ದಾರೆ ಜನ. ಹೌದು, ಬರ್ತಿದ್ದಾರೆ. ಏನ್ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀರಾ? ಸ್ಪೆಷಲ್ ಏನಿಲ್ಲ, ಇಲ್ಲಿ ಸಿಂಪಲ್ ಫುಡ್ ಆಕ್ಚುಲಿ ನಮ್ಮದು. ಓಕೆ. ಸೊ ದಟ್ಸ್ ದ ಸ್ಪೆಷಾಲಿಟಿ ಹಿಯರ್. ಅಲ್ಲ, ನಿಮ್ಮ ಮೆನ್ಯೂನೇ ಡಿಫ್ರೆಂಟ್ ಆಗಿದೆ. ಇಡ್ಲಿ ಜೊತೆಗೆ ಅವಲಕ್ಕಿ ಕೊಡೋದು, ಹೆಸರುಕಾಳು ಜೊತೆಗೆ ಅವಲಕ್ಕಿ ಕೊಡೋದು, ರಾಗಿ ಮಣ್ಣಿ ಕೊಡೋದು. ಹೆಂಗೆ ಈ ಥರ ಕಾನ್ಸೆಪ್ಟ್ ಎಲ್ಲ ಮಾಡ್ಬೇಕಂತ ಅನಿಸ್ತು? ಸಿಂಪಲ್ ಫುಡ್ ನಮ್ಮದು, ಹೋಮ್ಲಿ ಫುಡ್. ಸೊ ವಾಟ್ ವಿ ಪ್ರಿಪೇರ್ ಇನ್ ದ ಹೌಸ್, ಅದು ಇಲ್ಲಿ ನಾವು ಪ್ರಿಪೇರ್ ಮಾಡ್ತೇವೆ. ಓಕೆ, ದಟ್ಸ್ ಸ್ಪೆಷಾಲಿಟಿ. ಅಲ್ಲ, ಮೆನ್ಯೂನ ಡಿಸೈನ್ ಮಾಡಿದವ್ರು ಯಾರು? ಅಜ್ಜ, ನನ್ನ ಅಜ್ಜನೇ. ಆವಾಗಿಂದ ಏನಿತ್ತು ಸೇಮ್ ಅದೇ ಫುಡ್ನ ವಿ ಆರ್ ಫಾಲೋಯಿಂಗ್ ದ ಸೇಮ್ ಥಿಂಗ್. ಓಕೆ, ನೀವು ಚೇಂಜೇ ಮಾಡಿಲ್ಲ ಮೆನ್ಯೂಲ್ಲಿ ಏನು? ಅದಕ್ಕೆ ಡಿಫ್ರೆಂಟ್ ಆಗಿ ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಓಕೆ. ಅದು ಉಪ್ಪಿಟ್ಟು ಜೊತೆಗೆ ಅವಲಕ್ಕಿ ಚೆನ್ನಾಗಿತ್ತು, ಬೆಸ್ಟ್ ನೆಕ್ಸ್ಟ್ ಲೆವೆಲ್ ಇತ್ತು. ಹೆಸರುಕಾಳು ಜೊತೆಗೆ ಅವಲಕ್ಕಿ ಒಂದು ಒಳ್ಳೆ ಕಾಂಬಿನೇಷನ್, ನಿಜ ಬೆಸ್ಟ್ ಇತ್ತು ಸರ್. ಅದು ಬಿಟ್ಟರೆ ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಇಲ್ಲಿ ಬನ್ಸ್ ಸಿಗ್ತದೆ, ಬನ್ಸ್ ಇಸ್ ಫೇಮಸ್. ಓಕೆ. ಸಾಯಂಕಾಲ ಬಂದರೆ ನಿಮ್ಗೆ ಗೋಳಿ ಬಜೆ ಸಿಗ್ತದೆ. ಓಕೆ. ಗೋಳಿ ಬಜೆ, ಪೋಡಿ, ಓಕೆ, ಗೆಣಸಿನ ಪೋಡಿ ಎಲ್ಲ ಸಿಗ್ತದೆ. ಓಕೆ. ದೋಸ್ ಆರ್ ದ ಸ್ಪೆಷಲ್ ಐಟಮ್ಸ್. ಇದರ ಟೈಮಿಂಗ್ಸು? ವಿ ಓಪನ್ ಎಟ್ 6:30 in the morning. ಓಕೆ. 6:30 to 1. ಓಕೆ. ಮತ್ತೆ 1 to 3 ಬಂದಿರುತ್ತೆ. ಮಧ್ಯಾಹ್ನ ಲಂಚ್ ಇಲ್ಲ? ಮಧ್ಯಾಹ್ನ ಲಂಚ್ ಇಲ್ಲ, ತಿಂಡಿ ಮಾತ್ರ. ಓಕೆ. ದೆನ್ ಫ್ರಮ್ 3 to 7. 3 to 7. ಓಕೆ. ಸಂಡೇಸ್ ವಿ ಆರ್ ಕ್ಲೋಸ್. ಸೇಮ್ ಬೆಳಗ್ಗೆ ಐಟಮೇ ಸಂಜೆನೂ ಕಂಟಿನ್ಯೂ ಆಗುತ್ತಾ? ಹೌದು. ಬೆಳಗ್ಗೆ ಏನು ಕೊಡ್ತೀರಾ? ಅಲ್ಲ, ಸಾಯಂಕಾಲ ಗೋಳಿ ಬಜೆ, ಪೋಡಿ ಅಲ್ಲ, ಅದೆಲ್ಲ ಬೇರೆ. ಅಲ್ಲ, ತಿಂಡಿ ಐಟಮ್ ಏನೋ ಸಿಗಲ್ಲ? ಉಪ್ಪಿಟ್ಟು, ಇಡ್ಲಿ ಅದೆಲ್ಲ ಇರ್ತದೆ, ಅದೆಲ್ಲ ಕಾಮನ್ ಆಗಿರುತ್ತೆ. ಎಕ್ಸ್ಟ್ರಾ ಆಡ್ ಆನ್ ಬಂದು ಗೋಲಿ ಬಜೆ ಆ ಥರ ಸಿಗುತ್ತೆ. ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್ ಲೊಕೇಶನ್? ಇದು ಬಲ್ಮಠ ಆರ್ಯ ಸಮಾಜ್ ರೋಡ್ ಅಲ್ಲಿ. ಓಕೆ. ಸೊ ದಟ್ಸ್ ಇನ್ ಮಂಗಳೂರು. ಗೂಗಲ್ ಲೊಕೇಶನ್ ಸಿಗುತ್ತೆ? ಗೂಗಲ್ ಲೊಕೇಶನ್ ಉಂಟು. ಹೋಟೆಲ್ ಇಂದ್ರ ಭವನ್ ಹಾಕಿದ್ರೆ ಬರ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಮಿಡ್ ರೇಂಜಲ್ಲಿ ಇರುವಂಥ ವಡೆ, ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ತೆಳುವೂ ಇಲ್ಲ, ಥಿಕ್ನೆಸ್ ಜಾಸ್ತಿ ಇದೆ. ಹಂಗೆ ಬ್ರೇಕ್ ಮಾಡಿದ್ರೆ ಗಟ್ಟಿ ಇದೆ, ಆರೋಗಿದೆ. ನೋಡಿ ಒಳಗಡೆ ಸ್ಟಫ್ ನೋಡಿ, ಸಿಕ್ಕಾಬಟ್ಟೆ ಜಾಸ್ತಿ ಇದೆ. ಮೋಸ್ಟ್ ಬಾಬುವಲ್ಲಿ ಬೆಂದಿರುತ್ತೆ ಚೆನ್ನಾಗಿ, ಆಚೆ ಚೆನ್ನಾಗಿ ಬೇಯಿಸಿರೋದ್ರಿಂದ ಫಸ್ಟ್ ಒಂದು ಬೈಟ್ ಮಾಡೋಣ, ಅದಾದಮೇಲೆ ನೋಡೋಣ. ಕರ್ನಾಟಕ ವಡೆ ಲೈಟಾಗಿ ಮಸಾಲೆ ಫ್ಲೇವರ್ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ತೆಳುಗಿದ್ದೀರ ಬೆಷ್ಟಿರೋದು, ಬಟ್ ಔಟ್ರೊಳಗೆ ಏನೋ ಚೆನ್ನಾಗಿ ಬೇಯಿಸಿರ್ತಾರಲ್ಲ, ಆ ಕರುಮ್ ಅಂತ ಬೇಳೆ ಬಾಯಿ ಸಿಗ್ತಾ ಇದ್ದಾಗ ಒಂದೊಳ್ಳೆ ಟೆಕ್ಸ್ಚರ್ ಸಿಗುತ್ತಾ. ಬೆಸ್ಟ್ ಅಂತ ಹೇಳಲ್ಲ, ಟ್ರೈ ಮಾಡ್ಬೋದು. ಕಾಫಿ ಜೊತೆಗೆ, ಟೀ ಜೊತೆ ಟ್ರೈ ಮಾಡ್ಬೋದು. ಲಾಸ್ಟ್ ಒಂದು ಬೈಟು ನನ್ನ ಫೇವ್ರೇಟ್ ಮಣ್ಣಿನ ತಿಂದು ನಾನು ಮುಗಿಸ್ತೀನಿ. ಇದಂತೂ ಮಸ್ಟ್ ಟ್ರೈ. ಬಿಸಿ ತಿನ್ನಿ ಬೆಳಗ್ಗೆ ಬಂದುಬಿಟ್ಟು, ನಂತರ ಲೇಟಾಗಿ ಬಂದರೆ ಸಿಗಲ್ಲ. ಅದ್ಭುತ. ಓಲಾಗಳಿದ್ದಾರೆ. ಈ ಜಾಗ ಶುರುವಾಗಿ ಸುಮಾರು 1952ರಲ್ಲಿ ಶುರುವಾಗಿದ್ದು 72-73 ವರ್ಷ ಆಗಿದೆ. ಅದೇ ನಾಸ್ಟಾಲಜಿಕಲ್ ಫೀಲು. ಹೆಸರು ಬಂದು ಇಂದ್ರ ಭವನ್ ಅಂತ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಮಂಗಳೂರಲ್ಲಿ ಈ ಒಂದು ಹೋಟ್ಲಿಗೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಬಿಕಾಸ್ ಡಿಫ್ರೆಂಟ್ ನಾಲ್ಗೇನೆ ತಿರುಗ್ತಾ ಇಲ್ಲ, ಹೊರಳ್ತಾ ಇದೆ. ಡಿಫ್ರೆಂಟ್ ವೆರೈಟಿಯಲ್ಲಿ ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾರೋದ್ರಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಜಾಗ. ಸೊ ನೀವೇನಾದ್ರು ಮಂಗಳೂರು ಕಡೆ ಬಂದರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ. ಆಚೆ ವೆದರ್ ಸ್ವಲ್ಪ ಬಿಸಿ ಅನಿಸ್ಬೋದು, ಒಳಗಡೆ ಬಂದು ಈ ಥರ ಮಣ್ಣಿ ಉಪ್ಪಿಟ್ಟನ್ನ ತಿಂದರೆ ಸ್ವಲ್ಪ ತಣ್ಣಗಾಗುತ್ತೆ. ಈ ಕಡೆ ಬಂದಾಗ ಟ್ರೈ ಮಾಡಿ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊತೀನಿ, ಎಲ್ಲನೂ ಖಾಲಿ ಮಾಡಿ ನಾನು ಕೂಡ ಹೊರಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಬಾಯ್.